ಗ್ರಾಮಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸಮನ್ವಯ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಉಮೇಶ್ ಜಿ ಗಂಗವಾಡ ನಮ್ಮ ವೇದಿಕೆಯ ಪರವಾಗಿ ಸ್ವಾಗತ. ಅಧಿಕಾರಿಗಳು ಆದಂಥ ನರಸಿಂಹಯ್ಯ ಸರ್ ನಮಗೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಯಾವುದೇ ಪ್ರೋಗ್ರಾಮ್ ಮೀಟಿಂಗ್ ಕೇಳಬೇಕಾದ್ರೂ ಆಯ್ತು ಸರ್ ಮಾಡ್ಕೊಂಡು ತುಂಬ ಸಹಕಾರ ಕೊಡ್ತಿದ್ದಂತ ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ದೀವಿ. ನಮ್ಮ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ತುಂಬ ಸಹಕಾರ ನೀಡಿದಂಥ ಚಲಪತಿ ಸರ್ ಅವರಿಗೆ ತುಂಬ ಹೃದಯದ ನಮ್ಮ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಯೋಜನಾಧಿಕಾರಿಗಳಾದಂಥ ಹರೀಶ್ ಕುಮಾರ್ ಸರ್ ಅವರು ಕೂಡ ನಮಗೆ ನಮ್ಮ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ವೇದಿಕೆಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ತುಂಬ ಹೃದಯದ ಸ್ವಾಗತ. ಸಮಯದ ಅಭಾವದಿಂದ ಎಲ್ಲರಿಗೂ ಸಹ ನಾನು ಸ್ವಾಗತವನ್ನ ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಂತ ಹೇಳ್ಬಿಟ್ಟು ಕಾರ್ಯಕ್ರಮದ ವೇದಿಕೆ ಮೇಲೆ ಹಸಿರಾಗಿದ್ದಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರನ್ನ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಹಾಗೆಯೇ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಮುಖಂಡರು ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಂತ ಹೇಳ್ಬಿಟ್ಟು ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಅವರು ಸಹ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರುತ್ತಿದ್ದೇನೆ. ನಮ್ಮ ಅಮೃತ ಹಸ್ತಗಳಿಂದ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡತಕ್ಕಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀಮತಿ ಮಂಜುನಾಥ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಉಳಿಯಲಿ ಬೆಳೆಯಲಿ ನೆರೆಹೊರೆಯ ಶಾಲೆ ಸಮಾನವಾಗಿರಲಿ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ನಮ್ಮ SDMC ಸಂಸ್ಥೆಗೆ ಈ ದಿನ ಶುಭ ಕಾಮನೆಗಳು. ಇವತ್ತು ನಮ್ಮ ಮುಳಬಾಗಿಲಿನಲ್ಲಿ ಗಡಿನಾಡು ಭವನದಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲ್ಉಸ್ತುವಾರಿ ಸಮಿತಿಯ ಸಮನ್ವಯ ವೇದಿಕೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ಒಂದು SDMC ಸಮನ್ವಯ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಿದರೆ ಗೌರವಾನ್ವಿತ ನ್ಯಾಯಾಧೀಶರು, ಜನಪ್ರಿಯ ಶಾಸಕರು, ಅಧಿಕಾರಿಗಳು, ಗಣ್ಯರು ಈಗಾಗಲೇ ಹಾಸನರಾಗಿದ್ದಾರೆ. ಅವರ ಜೊತೆಗೆ ಒಂದು ನಮ್ಮ ಕರ್ನಾಟಕ ರಾಜ್ಯ ಶಾಲಾಭಿವೃದ್ಧಿ ಮೇಲ್ಉಸ್ತುವಾರಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಅವರು ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ಇದೇ ರೀತಿ ಈ ಸಭಾಂಗಣದ ಮುಂಭಾಗದಲ್ಲಿರುವ ನಮ್ಮ SDMC ನೂರಾರು ಪ್ರತಿನಿಧಿಗಳು ಹಾಗೂ ಶಿಕ್ಷಕರು, ಶಾಲಾಭಿಮಾನಿಗಳು, ಉಸ್ತುವಾರಿಗಳು ಮತ್ತು ಪತ್ರಕರ್ತ ಮಿತ್ರ ಬಾಂಧವರು ಈ ನಮ್ಮ ಮುಂದೆ ಸಮನ್ವಯ ವೇದಿಕೆಯನ್ನು ರಚನೆ ಮಾಡುವ ಬಗ್ಗೆ ಒಂದು ಎರಡು ಮಾತುಗಳನ್ನು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿದ್ದೇನೆ. ಇವತ್ತು ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ಅನ್ನುವ ಮನೋಭಾವನೆ ನಮ್ಮೆಲ್ಲರಿಗೂ ಬಂದಿದೆ. ಶಾಲಾ ಶಿಕ್ಷಣ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು. ಮೂಲ ಶಿಕ್ಷಣ ಮನುಷ್ಯನಲ್ಲಿರುವ ಸಾಮರ್ಥ್ಯಗಳನ್ನು ಸಮರ್ಪಕವಾಗಿ ಸಮಾನ ಶಿಕ್ಷಣ, ಗುಣಮಟ್ಟ ಶಿಕ್ಷಣ ಕೊಡಲು ಸ್ವಾತಂತ್ರ್ಯ ಪೂರ್ವದಿಂದಲೂ ಹೋರಾಟಗಳು ನಡೆಯುತ್ತಲೇ ಬಂದಿವೆ. ಸ್ವಾತಂತ್ರ್ಯ ಗಳಿಸಿದ 77 ವರ್ಷಗಳು ಕಳೆದರೂ ಎಲ್ಲಾ ಮಕ್ಕಳಿಗೆ ಸಮಾನ ಗುಣಮಟ್ಟ ಶಿಕ್ಷಣ ಒದಗಿಸಲು ಆಗ್ತಾ ಇಲ್ಲ. 45 ಆಕ್ಟ್ ಪ್ರಕಾರ ಸಂವಿಧಾನ ಜಾರಿಯಾದ 10 ವರ್ಷಗಳ ಒಳಗಾಗಿ ಉಚಿತ ಕಡ್ಡಾಯ ಶಿಕ್ಷಣ ಮತ್ತು ನೀಡುತ್ತೇವೆ ಎಂದು ವಾಗ್ದಾನ ಜನತೆಗೆ ನೀಡಿದರು. ಆದರೂ ಕೂಡ 1950ರಲ್ಲಿ ಸಂವಿಧಾನ ಜಾರಿಗೆ ಬಂತು. 60 ಒಳಗಡೆ ನಾವು ಉಚಿತ ಕಡ್ಡಾಯ ಶಿಕ್ಷಣ ನೀಡುತ್ತೇವೆ ಅಂತೂ ಅದು ಆಗ್ಲಿಲ್ಲ. 1976ರಲ್ಲಿ ಹೇಳ್ತು 86 ಒಳಗಡೆ ನಾವು ಉಚಿತ ಕಡ್ಡಾಯ ಶಿಕ್ಷಣವನ್ನು ನೀಡುತ್ತೇವೆ, ಅದು ಆಗಲಿಲ್ಲ. 1990ರಲ್ಲಿ ಹೇಳ್ತು 2000 ಒಳಗಡೆ ನಾವು ಉಚಿತ ಕಡ್ಡಾಯ ಶಿಕ್ಷಣ ಮತ್ತು ಸಮಾನ ಶಿಕ್ಷಣವನ್ನು ನೀಡುತ್ತೇವೆ ಅಂತ ಹೇಳಿದ್ರು, ಅದು ಸಾಧ್ಯವಾಗಲಿಲ್ಲ. ಈಗ 2015ರಲ್ಲಿ ಹೇಳ್ತು 2030 ಒಳಗಾಗಿ ನಾವು ಸಮಾನತೆ ಶಿಕ್ಷಣವನ್ನು ನೀಡುತ್ತೇವೆ. ಹೀಗಾಗಿ ಮುಂದುವರಿತಲೇ ಸಾಗ್ತಾ ಇದೆ. ಶಾಲೆಗಳನ್ನು ನಡೆಸಲು ಸಮುದಾಯ ಸಹಭಾಗಿತ್ವ ಪ್ರಸ್ತುತ ಇವಾಗ ಏನು SDMC ಸಮಿತಿ ಇದೆ, ಇದು ಸಮರ್ಥವಾಗಿದೆ. ಇದು ಕಾನೂನುಬದ್ಧವಾಗಿ ಕಾರ್ಯಕ್ರಮ. ಬಹುಶಃ ಈ ರೀತಿಯಾಗಿರ್ತಕ್ಕಂತಹ ಆಲೋಚನೆ ಮೂಡಿರ್ತಕ್ಕಂತ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಪ್ರೊಫೆಸರ್ ನಿರಂಜನಾರಾಧ್ಯ ಸಾಹೇಬ್ರನ್ನ ಈ ವೇದಿಕೆಯಲ್ಲಿ ನಾವು ಸ್ಮರಿಸಲೇಬೇಕು, ನೆನೆಸ್ಕೊಳ್ಳೇಬೇಕು. ಸೊ ಇದು
ಒಬ್ಬ ಶಿಕ್ಷಣ ತಜ್ಞನಿಗೆ ಮಾತ್ರ ಗೊತ್ತು. ಎಲ್ಲಿ ಶಿಕ್ಷಣದ ಒಂದು ಆಗು ಹೋಗುಗಳನ್ನ ತಡೆ ಹಿಡಿದು ಶಿಕ್ಷಣಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ದಾರಿ ಮಾರ್ಗವನ್ನ ನೀಡಬೇಕು ಅಂತಕ್ಕಂಥದ್ದು ಅಂಥವ್ರಿಗೆ ಮಾತ್ರ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಮತ್ತು ಆಲೋಚನೆ. ಸೊ ಇಂತಹ ಒಂದು ಕ್ರಾಂತಿಕಾರಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಜನ ನಾಯಕ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ಸಮೃದ್ಧಿ ಮಂಜುನಾಥ್ ಸರ್ ಅವರೇ, ವೇದಿಕೆಯ ಮೇಲೆ ಇರತಕ್ಕಂಥ ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಗಂಗರಾಮಯ್ಯ ಸರ್ ಅವರೇ, ಇದು ನಮ್ಮೆಲ್ಲರ ಒಂದು ಮಂತ್ರ ಆಗ್ಬೇಕು ಅಂತಕ್ಕಂಥದ್ದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಈ ಒಂದು ಮೂಲ ಮಂತ್ರವನ್ನ ನಮ್ಗೆಲ್ರಿಗೂ ಈಗಾಗಲೇ ಪರಿಚಯಿಸಿ ಸುಮಾರು 75 ವರ್ಷಗಳಾಗಿದೆ. ಬಹುಶಃ ಶಿಕ್ಷಣದ ಮಹತ್ವವನ್ನ ಯಾರು ಅರಿತಿರ್ತಾರೋ ಅವ್ರಿಗೆ ಎಲ್ಲದರ ಒಂದು ಹಕ್ಕುಗಳು, ಅಧಿಕಾರಗಳು, ಸ್ಥಾನಮಾನಗಳು ತಂತಾನೆಗೆ ಲಭಿಸುತ್ತೆ ಅಂತದಕ್ಕೆ ತಾವೆಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥವ್ರೆಲ್ಲರೂ ಸಾಕ್ಷಿಭೂತರಾಗಿರ್ತಕ್ಕಂಥವ್ರು. ಸೊ ಇನ್ನು ನಮ್ಮ ದೇಶದಲ್ಲಿ 20% ಅನಕ್ಷರಸ್ಥರಿದ್ದಾರೆ ಅಂತಕ್ಕಂಥದ್ದು ಕೇವಲ ಒಂದು ಯಾವುದೋ ಅಂದಾಜಿನ ಲೆಕ್ಕ. ಅದು ಆಕ್ಚುಲಿ ಹೋದ್ರೆ ನಮ್ಮ ದೇಶದ 20% ಸಂಪತ್ತು, 80% ಸಂಪತ್ತು ಕೇವಲ 20% ಜನರ ಒಂದು ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ. ಉಳಿದಂಗೆ 1.5 ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂಥ ಭಾರತ ದೇಶದ ಒಂದು ಸಂಪತ್ತು ಕೇವಲ 20% ಒಂದು ಅವರ ಅಧಿಕಾರದ ಕಪಿಮುಷ್ಟಿಯಲ್ಲಿ ಇದು ಏನೋ ಸಾಕಾರಗೊಂಡಿದೆ. ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಒಂದು ಅಧಿಕಾರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಇದೆಲ್ಲರ ಸೊತ್ತು ಆಗ್ಬೇಕಂದ್ರೆ ಬುಡಮಟ್ಟದಲ್ಲಿ ಶಿಕ್ಷಣದ ಒಂದು ವ್ಯವಸ್ಥೆಯನ್ನ ನಾವೆಲ್ಲರೂ ಸದೃಢಗೊಳಿಸಿದಾಗ ಮಾತ್ರ ಅದರ ಪಾಲನ್ನ ಕೇಳಲಿಕ್ಕೆ ಅರಿವು ಮತ್ತು ಅಧಿಕಾರ ಅಂತಕ್ಕಂಥದ್ದು ಲಭಿಸುತ್ತೆ. ಸೊ ಆ ನಿಟ್ಟಲ್ಲಿ ನಮ್ಮ SDMC ಸಮಿತಿ ಏನಿದೆ, ಬಹುಶಃ ಇವತ್ತು ಬುಡದ ಬೇರುಗಳನ್ನೆಲ್ಲ ಕಡಿದುಬಿಟ್ಟು ನಮ್ಮ ಸರ್ಕಾರಿ ಶಾಲೆಗಳ ಸಂಪತ್ತನ್ನ, ಆಸ್ತಿಯನ್ನ, ಅಸ್ತಿತ್ವವನ್ನ ನಾವು ಇವತ್ತು ಖಾಸಗಿ ಶಾಲೆಗೆ, ಖಾಸಗಿ ತನಕ್ಕೆ ನೀಡ್ತಾ ಇದ್ದೀವಿ. ಇದು ನಿಜಕ್ಕೂ ಮುಂಬರ್ತಕ್ಕಂಥ ಒಂದು ದಿನಗಳಲ್ಲಿ ನಮ್ಮ ಶಾಲೆಗಳನ್ನ, ನಮ್ಮ ಸರ್ಕಾರಿ ಶಾಲೆ ಇದೆ ಅಂತಕ್ಕಂಥದ್ದು ಕೇವಲ ಖಾಸಗಿ ಶಾಲೆಗಳಲ್ಲಿ ಒಂದು ಆಲ್ಬಮ್ ಅಲ್ಲಿ ಹಾಕಿ ಅಲ್ಲಿ ತೋರಿಸ್ತಕ್ಕಂಥ ಒಂದು ದಿನಗಳು ಮುಂಬರ್ತಕ್ಕಂಥ ವರ್ಷಗಳಲ್ಲಿ ಖಂಡಿತ ಇದೆ. ಸೊ ಆ ನಿಟ್ಟಲ್ಲಿ ಎಚ್ಚೆತ್ಕೊಂಡು ತಾವೆಲ್ಲರೂ ಈ ರೀತಿಯಾಗಿರ್ತಕ್ಕಂಥ ಒಂದು ಯೋಚನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಇಲಾಖೆಯಿಂದ ಅಭಿನಂದನಾ ಒಂದು ಇದನ್ನ ತರಿಸ್ತಾ ಇದ್ದೀವಿ. ಸೊ ಈ ನಿಟ್ಟಲ್ಲಿ ಈ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ, ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಯಾರು ಓದಿ ಬರವಣಿಗೆ ಕಲ್ತಿದ್ದಾರೆ ಅವರು ನಮ್ಮ ದೇಶದ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಅಸ್ತಿತ್ವ. ಬಹುಶಃ ನಮ್ಮ ಇದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಯುತ ಶಾಸಕರು ಸಹ ಸರ್ಕಾರಿ ಶಾಲೆಯಲ್ಲಿ ಯಾವುದೋ ಒಂದು ಕುಗ್ರಾಮದ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಅಭ್ಯಾಸವನ್ನ ಮಾಡಿ ತದನಂತರ ಈ ಒಂದು ಹಂತಕ್ಕೆ ಬಂದಿರ್ತಕ್ಕಂಥವ್ರು. ಅವರು ಹಲವಾರು ಕಾರ್ಯಕ್ರಮಗಳೆಲ್ಲ ಹೇಳ್ತಾನೆ ಇರ್ತಾರೆ, ಬಹಳ ಮುಕ್ತವಾಗಿ ಹೇಳ್ತಾರೆ. ಸರ್ಕಾರಿ ಶಾಲೆಯ ಮಹತ್ವ ಹೆಂಗೆ ಅಂತಂದ್ರೆ ಒಂದು ಆಲದ ಮರದ ಬೀಜ ಇದ್ದಂಗೆ. ಬಹುಶಃ ಆಲದ ಮರ ಬೀಜ ನೋಡಿದಿರಿ, ಅದರ ಅಸ್ತಿತ್ವ ತುಂಬಾನೇ ಸಾಸಿವೆ ಕಾಳಷ್ಟೇ ಇರ್ತದೆ. ಸೊ ಆದ್ರೆ ಅದು ಏನಾದ್ರೂ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಭೂಮಿಕೆ ಅಂತಕ್ಕಂಥದ್ದು ಸಿಕ್ಕಿದ್ದೇ ಆದಲ್ಲಿ ಅದು ಎಮ್ಮರವಾಗಿ ಯಾವ ರೀತಿ ಬೆಳೆಯುತ್ತೆ ಅಂತಕ್ಕಂಥದ್ದು ನಮ್ಮ ಮನಸ್ಸುಗಳಲ್ಲಿ ಇದು ಒಳಿಬೇಕು. ಸೊ ಆ ರೀತಿಯ ಅಸ್ತಿತ್ವವನ್ನ ಇವತ್ತು ಕಡಿಬೇಕು, ಅದನ್ನೇನಾದ್ರೂ ಮಾಡಿ ಬುಡುಮೇಲ್ ಮಾಡ್ಬೇಕು ಅಂತಕ್ಕಂಥ ದುರುದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳು ನಮ್ಮ ಕಣ್ಣಿಗೆ ಬರದಂಗೆ ನಡೀತಾ ಇದೆ. ಬಹುಶಃ ಸರ್ಕಾರಿ ಶಾಲೆ ಅಂತಂದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬಹಳ ವ್ಯವಸ್ಥಿತವಾಗಿ ನೋಡ್ಲಿಕ್ಕೆ ಇರ್ತಕ್ಕಂಥ ಸಮುದಾಯದ ಕಣ್ಣು. ಅಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಲಿಂಗ ಭೇದ ಇಲ್ಲ, ಯಾವುದೇ ಅಸಮಾನತೆ ಅಂತಕ್ಕಂಥದ್ದು ಕಣ್ಣ ಕಾಣಲ್ಲ. ಅದೇ ಖಾಸಗಿ ಶಾಲೆಯನ್ನು ಗಮನಿಸಿದಾಗ ಇನ್ ಕೇಸ್ ಏನಾದ್ರೂ ಫೀಸ್ ಕಟ್ಟಲಿಲ್ಲ ಅಂತಂದ್ರೆ ಹೊರಗಡೆ ನಿಲ್ಲಿಸ್ತಾರೆ, ಇನ್ ಕೇಸ್ ಯೂನಿಫಾರ್ಮ್ ಹಾಕೋ ಬರ್ಲಿಲ್ಲ ಅಂದ್ರೆ ಹೊರಗಡೆ ನಿಲ್ಲಿಸ್ತಾರೆ, ಶಿಸ್ತು ಅಂತ ಹೇಳ್ಕೊಂಡು. ಸರ್ಕಾರಿ ಶಾಲೆಗಳ ಅಸ್ತಿತ್ವ ಆತರ ಇಲ್ಲ. ಪ್ರಜಾಪ್ರಭುತ್ವದ ಒಂದು ಬುನಾದಿ, ಒಂದು ನಾಂದಿ. ಸೊ ಆ ನಿಟ್ಟಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸ್ತಕ್ಕಂಥ ಒಂದು ಅತಿ ತುರ್ತು ಕಾರ್ಯ ನಿಮ್ಮೆಲ್ಲರ ಮೇಲೆ ಇದೆ. ಸೊ ಬಹುಶಃ ಇದು ಒಂದು ಇವತ್ತಿಗೆ ಮಾತ್ರ ಉದ್ಘಾಟನೆ ಅಥವಾ ಒಂದು ಸಭೆಗೆ ಸೀಮಿತ ಆಗಬಾರ್ದು. ವಾರ್ಷಿಕವಾಗಿ ಒಂದು ಸಭೆಯನ್ನ ನಡೆಸಿದ್ರೆ ತುಂಬಾ ಸಂತೋಷ, ತುಂಬಾ ಅರ್ಥಪೂರ್ಣ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಆಕ್ಚುಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದೇನೆಯ SDMCಗಳ ಕರ್ತವ್ಯಗಳ ಬಗ್ಗೆ ಮಾತಾಡೋದಕ್ಕೆ.
ನಿಮ್ಗೆಲ್ಲ ಗೊತ್ತಿದೆ, ಜನಪ್ರಿಯ ಶಾಸಕರು, ಸಾಕಷ್ಟು ಕಾರ್ಯಕ್ರಮಗಳು, ಇತರೆ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳು, ಖಾಸಗಿ ಕಾರ್ಯಕ್ರಮಗಳು ಅವರ ತಲೆ ಮೇಲೆ ಜೋರು ಇರೋ ದೃಷ್ಟಿಯಿಂದ ನೀವೆಲ್ಲರೂ ಇರ್ತೀವಿ ಅಂತ ಅಂದ್ರೆ ಶಾಸಕರು ಮಾತಾಡಿದ ನಂತರ ನಾನು ಮಾತಾಡ್ತೀನಿ. ಯಾಕೆಂದ್ರೆ ನಂದು ಭಾಷಣ ಅಲ್ಲ, ನಿಮ್ಗಳ ಜೊತೆ ಸಂವಾದ ಮಾಡುವಂತ ವಿಚಾರಗಳು ತುಂಬಾ ಇದೆ SDMC ಅವ್ರ ಜೊತೆ. ನೀವೆಲ್ಲರೂ ಇರ್ತೀರಿ ಅಂತ ಅಂದ್ರೆ ನಾನು ಶಾಸಕರನ್ನ, ಯಾಕೆ ಅಂತ ಅಂದ್ರೆ ಅವರು ಬಂದಾಗ್ಲಿಂದನೂ ಕೂಡ ನಾನು ತುಂಬಾ ಬೇರೆ ಕಾರ್ಯಕ್ರಮಗಳು ಇದೆ ಅನ್ನೋದನ್ನ ಕೇಳ್ಪಟ್ಟೆ. ಆಗ್ಲಿ, ಶಾಸಕರ ಮಾತಿನ ನಂತರ ಕಡ್ಡಾಯವಾಗಿ ನೀವೆಲ್ರಿಗೂ ಕೂಡ ಶಾಸಕರ ಗೌರವ ಕೊಡ್ತೀರಿ. ಹಾಗಂತ ನೀವು ಅವರಿಂದನೇ ಹೊರಟೋದ್ರೆ ಒಂದ್ ಕಡೆ ಬೇಜಾರಾಗುತ್ತೆ. ನೀವೆಲ್ಲರೂ ಇಲ್ಲೇ ಇರ್ಬೇಕು. ಶಾಸಕರ ಅನ್ಯ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ನಾನು ನಿಮ್ ಜೊತೆ ತುಂಬಾ ಮುಕ್ತವಾಗಿ ಮಾತಾಡ್ಬೇಕು. ಈ ಕಾರ್ಯಕ್ರಮಕ್ಕೆ ಕೀರ್ತಿಯನ್ನು ತಂದಂತಹ ನಮ್ಮ ಮುಳಬಾಗ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸಮಿತಿ ಮಂಜಾತ ಅವರಿಗೆ ಈ ಒಂದು ಶಾಲಾ ಮತ್ತು ಮೇಲುಸ್ತುವಾರಿ ಸಮಿತಿ ವತಿಯಿಂದ ಕಿರು ಸನ್ಮಾನವನ್ನು ಮಾಡುತ್ತಿದ್ದೇವೆ. ಈ ಸನ್ಮಾನವನ್ನು ಸ್ವೀಕರಿಸಬೇಕಂತ ಹೇಳ್ಬಿಟ್ಟು ಸನ್ಮಾನ್ಯ